ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತು ನಾವು ಮನೆಯಲ್ಲಿ ಬಹಳ ಟೇಸ್ಟಿಯಾಗಿ ಸಿಂಪಲ್ ಹಾಗೂ ಎಲ್ಲರಿಗೂ ಇಷ್ಟ ಆಗುವ ಸೌತೆಕಾಯಿ ಅಕ್ಕಿ ಮಸಾಲೆ ರೊಟ್ಟಿ ಮಾಡೋದು ನೋಡೋಣ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಸಂಜೆ ಟೀ ಜೊತೆಗಾಗಲಿ ತುಂಬ ಸೂಪರ್ ಆಗಿರುತ್ತೆ. ಈ ಸೌತೆಕಾಯಿ ಮಸಾಲೆ ರೊಟ್ಟಿನ ಎಲ್ಲ ಜನರು ಎಂಜಾಯ್ ಮಾಡಬಹುದು. ಸೈಡಲ್ಲಿ ಕ್ರಿಸ್ಪಿಯಾಗಿ ಮಧ್ಯದಲ್ಲಿ ಸಾಫ್ಟಾಗಿ ಇರುತ್ತೆ. ಬನ್ನಿ ಈ ಹೆಲ್ದಿ ರೆಸಿಪಿನ ಶುರು ಮಾಡೋಣ. ಸೌತೆಕಾಯಿ ಮಸಾಲೆ ರೊಟ್ಟಿ ಮಾಡೋದಕ್ಕೆ ಮೊದಲು ಹಿಟ್ಟು ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೌತೆಕಾಯಿನ ತೊಳೆದು ಸಿಪ್ಪೆ ತೆಗೆದು ಈ ಥರ ತುರ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ದೊಡ್ಡ ಸೌತೆಕಾಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಹಾಕಿದ್ರೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಸಬ್ಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡಬಹುದು. ಈ ಥರ ಸಣ್ಣದಾಗಿ ಹೆಚ್ಚಿರುವಂತಹ 4 ಹಸಿರುಮೆಣಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು. ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಅರ್ಧ ತುರಿದಿರುವಂತಹ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟ್ನ ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಂಡ್ರೆ ರೊಟ್ಟಿ ಫುಲ್ ಆರೆಂಜ್ ಕಲರ್ ಆಗುತ್ತೆ. 1 ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಜೀರಿಗೆ ಸೇರಿಸೋದ್ರಿಂದ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಮತ್ತು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ರೊಟ್ಟಿ ಕ್ರಿಸ್ಪಿ ಆಗಬೇಕಂದ್ರೆ ರವೆ ಕೂಡ ಆ್ಯಡ್ ಮಾಡಬಹುದು. ಸೌತೆಕಾಯಲ್ಲೇ ನೀರಿರೋದ್ರಿಂದ ನೀವು ನೀರೇನು ಆ್ಯಡ್ ಮಾಡೋದು ಬೇಡ. ಸಣ್ಣ ಸೌತೆಕಾಯಿ ತೊಗೊಂಡ್ರೆ ಅಕ್ಕಿ ಹಿಟ್ಟು ಕಡಿಮೆ ಯೂಸ್ ಆಗುತ್ತೆ. ದೊಡ್ಡ ಸೌತೆಕಾಯಿ ತೊಗೊಂಡ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಫ್ರೆಶ್ ಆಗಿರೋಂಥ ಸೌತೆಕಾಯಿನ ತೊಗೊಳ್ಳಿ. ಬೆಂಡ್ ಥರ ಇರೋ ಸೌತೆಕಾಯಿನ ತೊಗೊಂಡ್ರೆ ರೊಟ್ಟಿ ನಾರು ಥರ ಆಗುತ್ತೆ. ನಾನು ಈ ಥರ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿಗೂ ಆಗಬಾರ್ದು. ತುಂಬ ತೆಳ್ಳಗಾದರೆ ರೊಟ್ಟಿ ತಟ್ಟಲಿಕ್ಕೆ ಆಗಲ್ಲ, ಕಿತ್ತೋಗುತ್ತೆ. ತುಂಬ ಗಟ್ಟಿ ಆದರೆ ಒಳಗಡೆ ಬೆಂದೇ ಇರಲ್ಲ, ರೊಟ್ಟಿ ಗಟ್ಟಿ ಹಾಗೇ ಇರುತ್ತೆ. ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಇದ್ದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ರೊಟ್ಟಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ರೊಟ್ಟಿ ತೊಟ್ಟಕ್ಕೋಸ್ಕರ ಆಯಿಲ್ ಕವರ್ನ ತೊಗೊಂಡಿದ್ದೀನಿ. ನೀವು ಬಟರ್ ಪೇಪರ್, ಬಾಳೆ ಎಲೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ರೊಟ್ಟಿ ಕೆಳಗಡೆ ಅಂಟ್ಕೋಬಾರ್ದು ಅಂತ ಈ ಥರ ಕೆಳಗಡೆ ಎಣ್ಣೆ ಸರುಕೊಂಡು ರೊಟ್ಟಿನ ತಟ್ಕೋತಾ ಇದ್ದೀನಿ. ನಾನು ಸ್ವಲ್ಪ ದೊಡ್ಡ ರೊಟ್ಟಿ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಚಿಕ್ಕ ರೊಟ್ಟಿ ಮಾಡ್ತೀರಾ ಅಂದರೆ ಚಿಕ್ಕ ಸೈಜಲ್ಲಿ ಉಂಡೆಗಳನ್ನ ತೊಗೊಂಡು ರೊಟ್ಟಿ ಮಾಡ್ಕೋಬಹುದು. ರೊಟ್ಟಿ ರೌಂಡ್ ಶೇಪಲ್ಲಿ ಬರಬೇಕು ಅಂತ ಅಂದರೆ ಈ ಥರ ಲೆಫ್ಟ್ ಹ್ಯಾಂಡ್ ಸಪೋರ್ಟಿಂದ ರೊಟ್ಟಿನ ತಟ್ಕೊಂಡ್ರೆ ಆಲ್ಮೋಸ್ಟ್ ರೌಂಡ್ ಥರ ಶೇಪಲ್ಲಿ ಬರುತ್ತೆ. ನೋಡಿ ನಾನಿಷ್ಟು ತೆಳ್ಳಗೆ ಇಷ್ಟು ದೊಡ್ಡದಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಬೇಯಿಸ್ಕೊಳ್ಳೋಕ್ಕೋಸ್ಕರ ಒಂದು ನಾನ್ ಸ್ಟಿಕ್ ಪ್ಯಾನ್ನ ಬಿಸಿ ಇಟ್ಟಿದ್ದೀನಿ. ತವ ಬಿಸಿ ಆದಮೇಲೆ ಆಯಿಲ್ ಸ್ಪ್ರೆಡ್ ಮಾಡ್ಕೋಬೇಕು. ಆಯಿಲ್ ಸ್ಪ್ರೆಡ್ ಮಾಡೋದ್ರಿಂದ ರೊಟ್ಟಿ ಕೆಳಗಡೆ ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಆವಾಗ ತಟ್ಟಿಟ್ಕೊಂಡಿರೋಂಥ ರೊಟ್ಟಿನ ತವ ಮೇಲೆ ಹಾಕೋತಾ ಇದ್ದೀನಿ. ರೊಟ್ಟಿ ಕಿತ್ತು ಹೋಗದಿರೋ ಹಾಗೆ ಮೆತ್ತಗೆ ರೊಟ್ಟಿನ ಎತ್ಕೋಬೇಕಾಗುತ್ತೆ. ಸೌತೆಕಾಯಿ ಹೆಚ್ಚು ನೀರಿನ ಅಂಶವನ್ನು ಒಳಗೊಂಡಿರೋದ್ರಿಂದ ದೇಹಕ್ಕೆ ತಂಪು ಗುಣವನ್ನು ನೀಡುತ್ತೆ. ಇದರಲ್ಲಿ ಹೆಚ್ಚು ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ಒಳ್ಳೆಯದು. ಇದನ್ನು ವೆಯ್ಟ್ ಲಾಸಲ್ಲಿ ಯೂಸ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಆಯಿಲ್ನ ಕಡಿಮೆ ಯೂಸ್ ಮಾಡಿ. ಡಯಾಬಿಟಿಸ್ ಅವರು ಯೂಸ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬಹುದು. ಈ ಥರ ಸೈಡಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಬ್ರೌನ್ ಆದಮೇಲೆ ಇದನ್ನು ತಿರುಗಾಕೋತಾ ಇದ್ದೀನಿ. ಸೌತೆಕಾಯಿ ರೊಟ್ಟಿನ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಜಾಸ್ತಿ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಬ್ಲೋಟಿಂಗ್ ಸಮಸ್ಯೆ ಆಗಬಹುದು. ಈ ರೊಟ್ಟಿನ ಆದಷ್ಟು ಈ ಥರ ಎಣ್ಣೆ ಹಚ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ತುಂಬ ಹೈ ಹೀಟ್ ಮಾಡಿದ್ರೆ ರೊಟ್ಟಿ ಸೀದೋಗೋ ಚಾನ್ಸಸ್ ಇರುತ್ತೆ ಮತ್ತು ಒಳಗಡೆ ನೀಟಾಗಿ ಬೇಯಲ್ಲ. ತುಂಬ ಹೊತ್ತು ಈ ರೊಟ್ಟಿನ ಬೇಯಿಸ್ಕೊಳ್ಳೋದ್ರಿಂದ ಗಟ್ಟಿಯಾಗುತ್ತೆ. ತವೆಗೆ ಹಾಕಿದ ತಕ್ಷಣವೇ ಎಣ್ಣೆ ಸುರ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಸಾಫ್ಟಾಗಿರುತ್ತೆ ರೊಟ್ಟಿ. ನೋಡಿ ಇವಾಗ ಈ ರೊಟ್ಟಿ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಇವಾಗ ಎತ್ಕೋತಾ ಇದ್ದೀನಿ. ಉಳಿದಿರೋ ರೊಟ್ಟಿಗಳನ್ನೇ ಇದೇ ಥರ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ, ನೀವು ನೋಡ್ತಿರ್ಬಹುದು. ಸೌತೆಕಾಯಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಸಾಂಬಾರು ಮತ್ತು ಕಾಯಿ ಚಟ್ನಿ. ನಾನು ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ ಸಾಂಬಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ರೆಡಿಯಾಗಿದೆ ಅಂತ. ಈ ರೊಟ್ಟಿನ ಬಿಸಿ ಇದ್ದಾಗಲೇ ಸರ್ವ್ ಮಾಡಿ, ಆರಿದ್ಮೇಲೆ ಗಟ್ಟಿ ಆಗುತ್ತೆ ರೊಟ್ಟಿ. ತುಂಬ ಸಾಫ್ಟಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.